ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ನಾನು ಸೂಪರ್ ಆಗಿರೋ ಗಿರ್ಮಿಟ್ ರೆಸಿಪಿ ಮಾಡಿ ತೋರ್ಸಾಕತ್ತೀನಿ ರೀ. ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಫಾಲೋ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ನೋಡಿರಿ ಎಷ್ಟು ಚಲೋ ಆಗೈತೆ ಅಂತೇಳಿ. ಗಿರ್ಮಿಟ್ ಅಂದ್ರೆ ಒಂಥರ ಟೀ ಟೈಮ್ಗೂ ಬರುತ್ತೆ ರೀ. ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಬೆಳಗ್ಗೆ ಕೂಡ ಮಾಡ್ಕೋಬೋದು. ಇದೇನು ಕೆಡಂಗಿಲ್ಲ ಏನಿಲ್ಲ ರೀ. ಉಳಿದ್ರೂ ಕೂಡ ಮಾರ್ನಿಂಗ್ ತಿನ್ಬೋದು. ಆ ಟೈಪ ಸೂಪರ್ ಆಗಿರೋ ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ನೋಡಿರಿ, ನಾ ಇಲ್ಲಿ ಒಂದು ಬುಟ್ಟಿ ಇಟ್ಕೊಂಡೀನಿ. ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ನೋಡಿ ಹಾಕೋರಿ, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡು. ಒಂಚೂರು ಎಣ್ಣೆ ಜಾಸ್ತಿ ಇರಲಿ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಓಕೆ, ಈಗ ಫಸ್ಟಿಗೆ ನಾನು ಸಾಸಿವೆ ಹಾಕ್ಕೊಂಡೀನಿ ರೀ. ಜೀರಿಗೆ ಸಾಸಿವೆ ಎರಡು ಚಟಪಟ ಸಿಡ್ಯಾಕತ್ವ ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಈಗ ಸಿಡ್ಯಾಕತ್ತಾವ ನೋಡಿರಿ. ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕೋತಾ ಹೋಗೋಣ್ರಿ. ಫಸ್ಟಿಗೆ ನಾ ಇಲ್ಲಿ ಶೇಂಗಾ ಬೀಜ ಹಾಕ್ಕೊಂಡೀನಿ. ಶೇಂಗಾ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಹಾಕ್ಬೇಕು ರೀ. ಹಂಗೆ ಹಾಕಿದ್ರೆ ಅದು ಹಸಕ್ಕೆ ಬಾಯಾಗೂ ಟೇಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ಫಸ್ಟಿಗೆ ಅದು ಒಂದು 2-3 ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ರೀ. ಒಂಚೂರು ಕಲರ್ ಚೇಂಜ್ ಆಗೋ ಮಟ್ಟ ಅವನ್ನಷ್ಟೇ ಶೇಂಗಾ ಹುರ್ಕೋಬೇಕು. ಓಕೆ, ನಿಮ್ಗೆ ಗೊತ್ತಾಗ್ತದೆ. ಈಗ ನೋಡಿರಿ ಆಗ್ಯಾವ ಆಲ್ಮೋಸ್ಟ್. ಈಗ ಒಂದೊಂದಾಗಿ ಹಾಕೋತೋಗೋಣ್ರಿ. ಫಸ್ಟಿಗೆ ನಾ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಸಣ್ಣಗೆ ಇರಬೇಕು. ಮೆಣಸಿನ್ಕಾಯಿ ದೊಡ್ಡ ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೋರಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡೀನಿ. ಓಕೆ, ಇದನ್ನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಇದಾದಮೇಲೆ 1 ಕಪ್ಪಷ್ಟು ಟೊಮೆಟೊ ಹಾಕ್ಕೊಂಡೀನಿ. ಟೊಮೆಟೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಫ್ರೈ ಆದಮೇಲೆ ಟೊಮೆಟೊ ಆಮೇಲೆ ಹಾಕೋರಿ. ಅಂದ್ರೆ ಅದು ನೀರಿನ ಅಂಶ ಇರ್ತದಲ್ಲ, ಸೊ ಅದಕ್ಕೆ ಅದು ಫಸ್ಟಿಗೇನು ಫ್ರೈ ಆಗೋದಿಲ್ಲ. ಅದಕ್ಕೆ ಆಮೇಲೆ ಹಾಕೋರಿ ಅದನ್ನ. ಅದಾದಮೇಲೆ 1 ಸ್ಪೂನ್, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೋರಿ. ಪುಡಿ ಇದ್ರೆ ಪುಡಿ ಹಾಕೋರಿ, ಸಕ್ಕರೆ ಇದ್ರೆ ಸಕ್ಕರೆನ ಹಾಕೋರಿ ನೀವು. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳಕತ್ತೀನಿ. ಯಾವುದೇ ಚಾಟ್ ಐಟಮ್ಸ್ ಮಾಡಿದ್ರು ಚಾಟ್ ಮಸಾಲ ಬೇಕ್ರಿ. ಅದು ಒಂಥರ ಸೂಪರ್ ಹುಳಿ ಟೇಸ್ಟ್ ಕೊಡ್ತದೆ. ಚೆನ್ನಾಗಿ ಕೂಡ ಇರ್ತದೆ ಬಾಯಾಗಿ ತಿನ್ನೋಕೆ. ನೋಡಿರಿ ಫ್ರೆಂಡ್ಸ್, ನೀವು ಖಂಡಿತ ಒಮ್ಮೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಓಕೆ, ಈಗ ಇದನ್ನ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ರೀ. 1-2 ನಿಮಿಷ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋತೀನಿ ರೀ. ನಾನು ಯಾವಾಗ್ಲೂ ನೋಡ್ತೀರಿ, ನೀವು ವಿಡಿಯೋ ನೋಡಿರಿ ಗೊತ್ತಾಗ್ತದೆ ನಿಮ್ಗೆ. ಫಸ್ಟಿಗೆ ಹಾಕೊಂಡ್ಬಿಟ್ರೆ ಅದು ಒಂಥರ ಕಲರೆಲ್ಲ ಚೇಂಜ್ ಆಗಿಬಿಡ್ತದೆ, ಸಿದೋದರ್ಗತೆ ಬರುತ್ತೆ. ಈ ಟೈಪ್ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಹಸಿರಾಗಿ ಹಂಗೆ ಇರ್ತೈತಿ. ಈಗ ಒಲೆನ ಆಫ್ ಮಾಡ್ಕೊಂಬಿಡ್ರಿ. ಸ್ಟವ್ ಆಫ್ ಮಾಡಿ ಚುಮ್ಮರಿ ಏನಿರ್ತಾವಲ್ಲ, ಈ ಟೈಪ್ ನಾನು ಚುಮ್ಮರಿ ತೊಗೊಂಡೇನಿ ರೀ. ನೀವು ಯಾವ ಇರ್ತಾವೆ ನಿಮ್ಮ ಮನ್ಯಾಗ ಅವು ತೊಗೋರಿ. ಇವ ಬೆಸ್ಟ್ ಅಂತ ನಾನು ಅಂದ್ಕೊಂಡೀನಿ ಗಿರ್ಮಿಟ್ ಮಾಡೋಕೆ. ಅಂದ್ರೆ ತಿನ್ನೋಕ್ಕೂ ಕೂಡ ಇದು ಟೇಸ್ಟ್ ಇರ್ತಾವೆ ರೀ ಈ ಚುಮ್ಮರಿ. ಸೊ ಇವನ್ನ ಹಾಕೊಂಡ್ಬಿಟ್ಟು ಈಗ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಸಾಲೆ ಎಲ್ಲ ಇವು ವೆಜಿಟೇಬಲ್ಸು ಮಸಾಲೆ ಎಲ್ಲ ಕಡೆ ಬೆರೆಯುವಂಗೆ ನೀವು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊರಿ. ಓಕೆ, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡೋದು ಮರಿಬೇಡ್ರಿ. ಓಕೆ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈಗ ನೋಡಿರಿ ಚಲೋ ಹೊತ್ನಾಗೆ ನಾನು ಮಿಕ್ಸ್ ಮಾಡಾಕತ್ತೀನಿ. ವಿಡಿಯೋ ಲಾಂಗ್ ಆಗುತ್ತಂತ ಪೂರ್ತಿ ತೋರಿಸಿಲ್ಲ ನಿಮ್ಗೆ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಇಂಪಾರ್ಟೆಂಟ್. ಫಸ್ಟಿಗೆ ನಾ ಇಲ್ಲಿ ಒಂದು ಅರ್ಧ ಲಿಂಬೆ ಹಣ್ಣು ಹಾಕ್ಕೊಳಕತ್ತೀನಿ. ಹುಳಿ ನೋಡಿ ಹಾಕೋರಿ, ನೀವು ಎಷ್ಟು ಕ್ವಾಂಟಿಟಿ ಮಾಡಾಕತ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋಷ್ಟು ಮಾಡೀನಿ ಅಷ್ಟೇ. ಈಗ ಇದಕ್ಕೆ ಒಂದು 3 ಟೀ ಸ್ಪೂನಷ್ಟು ಪುಟಾಣಿ ಪುಡಿ ಹಚ್ಕೊಂಡೀನಿ ನೋಡಿರಿ. ಪುಟಾಣಿ ಪುಡಿ ಅಂದ್ರೆ ಬೇಕ್ರಿ ಗಿರ್ಮಿಟ್ ಅಂದ್ರೆ ಇದರ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇದು ಈಗ ಎಲ್ಲವನ್ನು ಚಲೋ ಹೊತ್ನಾಗೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊರಿ. ಓಕೆ, ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ ಆ್ಯಂಡ್ ರೆಡಿ ಆಗೈತಿ. ಇದ್ರ ಜೊತೆ ಮಿರ್ಚಿ ಬಜ್ಜಿ ಇದ್ರೆ ಇನ್ನೂ ಕಾಂಬಿನೇಷನ್ ಸೂಪರ್ ಆಗಿರ್ತದೆ. ಅದು ಕೂಡ ನಾನು ವಿಡಿಯೋ ಹಾಕಿನಿ, ಮಿರ್ಚಿ ಬಜ್ಜಿ ಮಾಡೋದನ್ನು ಕೂಡ. ಬೇಕಂತಂದ್ರೆ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಕೊನೆಗೆ, ಒಂದ್ಸಲ ಟ್ರೈ ಮಾಡಿರಿ ನೀವು. ಈಗ ನೋಡಿರಿ ಸರ್ವಿಂಗ್ ಪ್ಲೇಟಿಗೆ ಹಾಕಿ ನಾನು ಸೂಪರಾಗಿ ಗಿರ್ಮಿಟ ರೆಡಿ ಆಗೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.